ತಾಲೂಕು ಕೇಂದ್ರ ಸ್ಥಳವಾದ ಲಕ್ಷ್ಮೇಶ್ವರದಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣ ಕಾಮಗಾರಿ ಬೇಗನೆ ಆಗಬೇಕು. ಗದಗ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಈಗಾಗಲೇ ಮಿನಿ ವಿಧಾನಸೌಧ ಕಟ್ಟಡ ಕಾಮಗಾರಿ ಪೂರ್ಣವಾಗಿದ್ದು, ಲಕ್ಷ್ಮೇಶ್ವರ ತಾಲೂಕು ಕೇಂದ್ರವಾಗಿ ಹಲವು ವರ್ಷ ಕಳೆದರೂ ಇಲ್ಲಿಯವರೆಗೆ ಮಿನಿ ವಿಧಾನಸೌಧ ವಿಳಂಬವಾಗಿದೆ. ಈಗಾಗಲೇ ಕಂದಾಯ ಇಲಾಖೆಗೆ ಸೇರಿದ ಸರ್ವೆ ನಂಬರ್ 13/3 ಎಕರೆ 29 ಗುಂಟೆ ಜಾಗೆಯಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದ್ದು, ಅತಿ ಶೀಘ್ರದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಪೂರ್ಣವಾಗಬೇಕು ಹಾಗೂ ಆಟದ ಮೈದಾನಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನಿರ್ಮಾಣವಾಗಬೇಕು ಮತ್ತು ದೊಡ್ಡೂರು ರಸ್ತೆಯಲ್ಲಿರುವ ನಿರಾಶ್ರಿತರಿಗೆ ಬೇರೆಡೆ ನಿವೇಶನ ನೀಡಿ ವೈಜ್ಞಾನಿಕವಾಗಿ ಮಿನಿ ವಿಧಾನಸೌಧ ಬೇಗನೆ ನಿರ್ಮಾಣವಾಗಬೇಕು ಎಂದು ಮುಖಂಡರಾದ ನಾಗಣ್ಣ ಚಿಂಚಲಿಯವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇಲ್ಲೇ ಉಮಾ ವಿದ್ಯಾಲಯ ಗ್ರೌಂಡನ್ನು ಹಿಂದೆ ಕಲ್ಮಠದವರು ಇಲ್ಲೇ ಪುರಸಭೆಗೆ ದಾನವಾಗಿ ಕೊಟ್ಟಿದ್ದನ್ನು ಪುರಸಭೆ ಅಧಿಕಾರಿಗಳು ಹಿಂದೊಮ್ಮೆ ಕ್ರಿಕೆಟ್ ಟೂರ್ನಮೆಂಟ್ ಕರೆದಾಗ ಅದನ್ನು ತಮ್ಮ ಬೇಜವಾಬ್ದಾರಿತನದಿಂದ ಈ ಗ್ರೌಂಡನ್ನು ತಮ್ಮ ಮುನ್ಸಿಪಾಲ್ಟಿ ತಾಬ ತಗೊಂಡು ಅದನ್ನು ಸುತ್ತಲೂ 60 ಮೀಟರ್ ಕ್ರಿಕೆಟ್ ಆಟದ ಮೈದಾನ ಅಂತೇಳಿ ಈ ಊರಿನ ಹಿರಿಯರು ಎಲ್ಲರೂ ಕೂಡಿಕೊಂಡು 60 ಮೀಟರ್ ಸುತ್ತಲೂ ಸರೌಂಡಿಂಗನ್ನು ಆ ಗ್ರೌಂಡ್ ಬಿಟ್ಟು ತಹಸೀಲ್ದಾರ್ ಆಫೀಸನ್ನು ಮಾಡ್ಬೇಕಂತೇಳಿ ಇಲ್ಲಿ ಊರಲ್ಲಿ MLA ಆದಂಥವ್ರು ಎಲ್ಲರೂ ಕೂಡ ಅವ್ರಿಗೆ ಧ್ವನಿಯಾಗಿ ನಿಂತಿದ್ದರು. ತಕ್ಷಣ ಮೊನ್ನೆ ಈಗಿರುವಂಥ ಶಾಸಕರು ಅದನ್ನು ಪೂಜೆ ಮಾಡಿದ್ರು ಕೂಡ ನಮ್ಮದೇನು ವಿರೋಧ ಇಲ್ಲ. ಆದರೂ ಕೂಡ ಮಿನಿ ವಿಧಾನಸಭಾ ಆಗಲಿ ಅನ್ನೋದು ಎಲ್ಲರ ಆಸೆ. ಆದ್ರೆ ತಕ್ಷಣ ಈಗಾಗಲೇ ಅದ್ರ ದುಡ್ಡು ಮಂಜೂರಿ ಆಗೈತಿ. ಬೇರೆ ತಾಲೂಕಿನಾಗ ವಿಧಾನಸಭಾ ಇದನ್ನು ತಾಲೂಕು ಆಫೀಸ್ ಕಟ್ಟಾಕತ್ತಾರ. ತಾವು ಕೂಡ ಇಲ್ಲಿ ನೀವು ಪೂಜೆ ಮಾಡಿರಿ. ಆದ್ರೆ ಸುತ್ತಲೂ ಆಟದ ಮೈದಾನ ಏನು 60 ಮೀಟರ್ ಐತಲ್ಲ, ಅದನ್ನು ಸರೌಂಡಿಂಗ್ ಬಿಟ್ಟು ಇಲ್ಲಿ ಕೆಲವೊಬ್ಬರು ಸ್ವಂತ ಜಾಗ ಅದಾವು. ಅವ್ರ ಜಾಗದೊಳಗೂ ನೀವೇನು ಅದನ್ನು ತೊಗೊಳ್ಳೋದಂಥ ವ್ಯವಸ್ಥೆ ಮಾಡಿಕೊಂಡು ಸರ್ಕಾರಿ ಜಾಗ ಏನೈತಲ್ಲ ಆ ಜಾಗದೊಳಗೆ ನೀವು ತಹಸೀಲ್ದಾರ್ ಆಫೀಸನ್ನು ಕಟ್ಟುವಂಥ ಒಂದು ವ್ಯವಸ್ಥೆ ಮಾಡಬೇಕು. ಇಲ್ಲಿ ಆಟದ ಮೈದಾನ ಊರು ಬೆಳೀತಾ ಇದೆ ವೇಗವಾಗಿ. ಅದು ಆಟದ ಮೈದಾನ ಮುಂದೆ ಅನೇಕ ಕಾರ್ಯಕ್ರಮಗಳ ಊರಾಗ ಅಂಥ ಜಾಗ ಎಲ್ಲಿಲ್ಲ. ಆಗಸ್ಟ್ 26 ಧ್ವಜಾರೋಹಣ ಮಾಡೋದಿರಲಿ ಅಂಥವೆಲ್ಲ ಇಲ್ಲಿ ಗ್ರೌಂಡ್ನಾಗ ಮಾಡೋದ್ರಿಂದ ತಾವೆಲ್ಲರೂ ಕೂಡಿಕೊಂಡು ಈ ಆಟದ ಮೈದಾನನ ಕ್ರೀಡಾ ಇದಾಗೆ ಉಳಿಬೇಕು. ಅದನ್ನು ಬಿಟ್ಟು ತಹಸೀಲ್ದಾರ್ ಆಫೀಸು ಕಟ್ಟಬೇಕನ್ನಂಥದ್ದು ನಮ್ಮೆಲ್ಲರ ಆಸೆ. ಆದಷ್ಟು ಕೆಲಸ ಬೇಗನೆ ಆಗಬೇಕು. ಅದೇ ರೀತಿಯಾಗಿ ಇಲ್ಲಿ ಮುಂದೆ ಏನು ಗುಡಿಸಲುಗಳದಾವಲ್ಲ ಇವ್ರಿಗೆಲ್ಲರ ಒಂದು ಆಶ್ರಯ ಮನೆ ಕೊಡೋಂಥ ವ್ಯವಸ್ಥೆ ಮಾಡಿ ಈ ಗುಡಿಸಲ ಎಲ್ಲನೂ ತೆರವುಗೊಳಿಸಿ ಇಲ್ಲೇ ಮಿನಿ ವಿಧಾನಸಭಾ ತಹಸೀಲ್ದಾರ್ ಆಫೀಸನ್ನು ಕಟ್ಟಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಭಾಳ ದಿನ ಆಗ್ತದೆ, ವಿಳಂಬ ಆಗಕತ್ತೈತಿ. ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲೇನೀಗ ಪುರಸಭೆದವರು ಈ ಗ್ರೌಂಡನ್ನು ತಮ್ಮ ಅಂಡ್ರಿಗೆ ತೊಗೊಂಡಲ್ಲ ಅನ್ನೋದ್ರ ಬಗ್ಗೆ ಅವರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಈ ಗ್ರೌಂಡನ್ನು ಪುರಸಭೆ ವ್ಯಾಪ್ತಿಗೆ ತಗೋಬೇಕಂತ ನಮ್ಮೆಲ್ಲರೂ ಒತ್ತಾಯ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಇಲ್ಲೇ ತಹಸೀಲ್ದಾರ್ ಆಫೀಸು ಆಗಲಿ ಅನ್ನೋದು ನಮ್ಮೆಲ್ಲರ ತಾಲೂಕಿನ ಒಂದು ಎಲ್ಲರೂ ಇಲ್ಲಿ ಬಸವರಾಜ್ ಹಿರೇಮನಿಯವ್ರದಾರ, ರಾಯಣ ಸಂಘದ ಅಧ್ಯಕ್ಷರು, ನಮ್ಮ ಮಂಜುನಾಥ್ ಮುಳುಗುಂದರ್ದಾರ, ಸುರೇಶ್ ಹಟ್ಟಿಯವ್ರು ಅದಾರ, ಅನೇಕ ಇನ್ನು ರಕ್ಷಣಾ ವೇದಿಕೆದವ್ರದಾರ. ಎಲ್ಲ ಸಂಘ ಸಂಸ್ಥೆಗಳಿಗೆ ಇದು ಆಟದ ಮೈದಾನ ಆಗಿ ಉಳಿಲಿ ಅನ್ನೋದು ನಮ್ಮೆಲ್ಲರ ಆಸೆ.